ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಐತಿಹಾಸಿಕ ಪುಷ್ಕರಣಿ ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕ ದೇವಸ್ಥಾನ ಆದ ಲಕ್ಷ್ಮೇಶ್ವರ ಲಿಂಗು ಅಂದ್ರೆ ಲಕ್ಷ್ಮಣ ಲಿಂಗು ದೇವಸ್ಥಾನ ಮುಂಭಾಗದಲ್ಲಿ ಈ ಒಂದು ಪುಷ್ಕರಣಿ ಇದೆ. ಈ ಪುಷ್ಕರಣಿ ಸಾಕಷ್ಟು ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲೇ ಈ ಒಂದು ಪುಷ್ಕರಣಿ ನಿರ್ಮಾಣ ಮಾಡಿದ್ದು, ಇದು ಹಂತ ಹಂತವಾಗಿ ಅಭಿವೃದ್ಧಿಗೊಂಡಿತ್ತು. ಆದರೆ ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದ್ದೆ. ಇಂಥ ಏನು ಪುಷ್ಕರಣಿ ನೋಡಲು ಕೂಡ ಸಾಕಷ್ಟು ಅಪರೂಪ. ಯಾಕಂತಂದ್ರೆ ಈ ಒಂದು ಪುಷ್ಕರಣಿ ನೋಡಿದರೆ ಸುಮಾರು ಅರ್ಧ ಎಕರೆಯಷ್ಟು ಕೂಡ ವಿಸ್ತೀರ್ಣ ಹೊಂದಿರುವಂತದ್ದು. ಸಂಪೂರ್ಣವಾಗಿ ಏನು ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಈ ಪುಷ್ಕರಣಿ ಸಾಕಷ್ಟು ಅವ್ಯವಸ್ಥೆ ಆಗರವಾಗಿದೆ. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ನಾವೇನ್ ನಿಂತುಕೊಂಡಿದ್ದೇವೆ ಈ ಜಾಗದ ಮೇಲ್ಭಾಗದಲ್ಲಿ ಕೂಡ ನೀರು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇತ್ತು. ಆದರೆ ಇಷ್ಟೊಂದು ಪ್ರಮಾಣದಲ್ಲಿರುವಂತಹ ಈ ಒಂದು ಪುಷ್ಕರಣಿ ಇವಾಗ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿರುವಂತದ್ದು. ನೀರು ಕೂಡ ಇದೆ, ನೀರು ಸಂಪೂರ್ಣವಾಗಿ ಶೀತಲಗೊಂಡಿದೆ. ಈ ಒಂದು ಪುಷ್ಕರಣಿಗೆ ಹೋಗಲು ಸುಮಾರು 100 ಮೀಟರ್ನಷ್ಟು ಮೆಟ್ಟಲುಗಳಿದ್ದಾವೆ. ಆ ಮೆಟ್ಟಲುಗಳು ಕೂಡ ಸಂಪೂರ್ಣವಾಗಿ ಏನು ಇಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ದೇವಸ್ಥಾನದ ತ್ಯಾಜ್ಯ ಇರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಹಾಕಿ ಇಡೀ ಒಂದು ವಾತಾವರಣವನ್ನು ಕೂಡ ಕಲುಷಿತ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಪುಷ್ಕರಣಿಯನ್ನು ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಕೂಡ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಂಥ ಐತಿಹಾಸಿಕ ಏನು ಪುಷ್ಕರಣಿ ಇದೆ, ಈ ಪುಷ್ಕರಣಿಯನ್ನು ಅಭಿವೃದ್ಧಿ ಮಾಡುವ ಕೆಲಸ ಮಾಡಬೇಕಾಗಿದೆ. ಸರ್, ಇದು ಮೊದಲೆಲ್ಲ ಹೆಂಗಿತ್ತು, ಇವಾಗ ಯಾವ ರೀತಿ ಇದೆ ಇಲ್ಲಿ ವಾತಾವರಣ ಅಂತ? ಸರ್, ಇದು ಮೊದಲೆಲ್ಲ ಚೆನ್ನಾಗೇ ಇತ್ತು. ಈಗ ಸ್ವಲ್ಪ ದಿವಸ ಆಯ್ತಿದೆಲ್ಲ ಹಿಂಗಾಗಿ. ಮೊದಲೆಲ್ಲ ಚೆನ್ನಾಗೇ ಇತ್ತು. ನಾವೆಲ್ಲ ಕೆಳಗಡೆ ಮೇಲ್ಗಡೆಯಿಂದ ಇಲ್ಲಿ ಸ್ನಾನ ಮಾಡಕ್ ಬರ್ತಿದ್ವಿ. ಸುಮಾರು ಜನ ಬರ್ತಿದ್ರು. ಎಲ್ಲ ಅಕ್ಕಪಕ್ಕ ಓಣಿಯವರು ಇವರೆಲ್ಲ ಈ ಜಳಕ ಮಾಡಕಂತ ಬರ್ತಿದ್ರು. ಮೊದಲೆಲ್ಲ ಚೆನ್ನಾಗೇ ಇತ್ತು. ಇವಾಗ ಸ್ವಲ್ಪ ದಿವಸ ಇದಾಗಿದೆ. ಇದನ್ನೊಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಕ್ಲೀನ್ ಎಲ್ಲ ಮಾಡಿ ಸರಿಯಾಗಿ ಮಾಡಿದ್ರೆ ಸ್ವಲ್ಪ ನಮಗೂ ಹುಡುಗರಿಗೆಲ್ಲ ಬಂದು ನೋಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಈಗ ಪುರಸಭೆ ಅಧಿಕಾರಿಗಳು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ ಆಯ್ತಾ? ಎಲ್ಲ ಕಸ ಕಂಟಿ ಹಾವು ಹೂಳು ಬರುವಂತದ್ದಾಗಿದೆ ಆಗಿದೆ ಸರ್. ಇದು ಯಾರು ನೋಡ್ತಾನೆ ಇಲ್ಲ, ಯಾರು ಬಂದು ಕ್ಲೀನ್ ಮಾಡೋದೇ ಇಲ್ಲ, ಏನು ಇದನ್ನೇ ಇಲ್ಲ. ಇದು ಒಂದ್ ಸ್ವಲ್ಪ ಏನಾದ್ರು ಇದನ್ನ ಜೀರ್ಣೋದ್ಧಾರ ಮಾಡಿದ್ರೆ ಚೆನ್ನಾಗಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ಹುಡುಗರು ಅವರು ಇವ್ರು ಬರ್ತಾರಲ್ಲ, ಬಂದಾಗೆಲ್ಲ ಗಿಡ ಕಂಟಿ ಇತ್ತಂದ್ರೆ ಅವರು ತೆಗಿತಾರೆ. ತೆಗೆದ್ಬಿಟ್ಟು ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಮೊದ್ಲಿಂದ ಹೆಂಗ್ ಚೆನ್ನಾಗಿತ್ತು ಹಂಗೇನಾದ್ರು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಏನು ಗ್ರಾಮವಾದಂತ ಏನು ಲಕ್ಷ್ಮೇಶ್ವರ ಪಟ್ಟಣ ಇದೆ. ಈ ಒಂದು ಪಟ್ಟಣದಲ್ಲಿ ಲಕ್ಷ್ಮೇಶ್ವರ ಅಂದ್ರೆ ಲಕ್ಷ್ಮೀ ಲಿಂಗು ದೇವಸ್ಥಾನ ಇದೆ. ಈ ದೇವಸ್ಥಾನ ಮುಂಭಾಗದಲ್ಲಿ ಪುಷ್ಕರಣಿ ಇದೆ. ಈ ಪುಷ್ಕರಣಿ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿರುವಂತದ್ದು. ಹೀಗಾಗಿ ಈ ಪುಷ್ಕರಣಿಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳು ಮತ್ತು ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇಂಥ ಪುರಾತನ ಕಾಲದ ಪುಷ್ಕರಣಿಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು.